ಸ್ನೇಹಿತರೆ ನಮಸ್ಕಾರ. ಸ್ನೇಹಿತರೆ, ಚುನಾವಣೆ, ಮತಗಳು, ಮಾತುಗಳು, ರಾಜಕೀಯ ಇದೆಲ್ಲ ಪ್ರಜಾಪ್ರಭುತ್ವದಲ್ಲಿ ಇತ್ತೀಚೆಗೆ ಜೋರಾಗಿ ಕೇಳಿ ಬರ್ತಾ ಉಂಟು. ಆದರೆ ಕರಾವಳಿ ಭಾಗದಲ್ಲಿ ಮಾತ್ರ ಸೌಜನ್ಯಳಿಗೆ ನ್ಯಾಯ ಎನ್ನುವ ಕೂಗು ಮುಗಿಲು ಮುಟ್ಟುತ್ತಾ ಉಂಟು. ಗಮನಿಸಿ, ನೀವು ರಾಜಕೀಯದ ಯಾವುದೇ ಪೋಸ್ಟ್ ನೋಡಿದರೂ ಅಲ್ಲಿ ಜಸ್ಟಿಸ್ ಫಾರ್ ಸೌಜನ್ಯ ಅನ್ನುವಂತಹ ಕಾಮೆಂಟ್ ಇದ್ದೇ ಇರುತ್ತದೆ. ಅಂದರೆ ಅಷ್ಟರ ಮಟ್ಟಿಗೆ ಜನರು ನೈಜ ನ್ಯಾಯದ ಪರ ಧ್ವನಿ ಎತ್ತುತ್ತಾ ಇರುವರು ಸ್ನೇಹಿತರೆ. ಆದರೆ ಇದೆಲ್ಲವನ್ನ ಗಮನಿಸಿಕೊಂಡು ಇರುವಂತಹ ನಮ್ಮ ನಾಡುವವರು ಅಥವಾ ಪ್ರಜೆಗಳ ಮತದಿಂದ ಗೆದ್ದು ಅಧಿಕಾರದಲ್ಲಿ ಇರುವವರು ಅಥವಾ ಅಧಿಕಾರಕ್ಕೆ ಪ್ರಯತ್ನ ಪಡುತ್ತಿರುವವರು ಮಾತ್ರ ಸೌಜನ್ಯಳ ನ್ಯಾಯದ ಪರವಾಗಿ ಧ್ವನಿಯನ್ನ ಎತ್ತುತ್ತಾ ಇಲ್ಲ ಅಂತ ಸೌಜನ್ಯಳ ಪರ ನೈಜ ನ್ಯಾಯಕ್ಕಾಗಿ ಹೋರಾಡುತ್ತಿರುವವರು ಹೇಳ್ತಾ ಇರೋದಂತೂ ಗಮನಿಸಬಹುದು. ಒಂದು ಮಟ್ಟದಲ್ಲಿ ಹೇಳುವುದಾದರೆ ಸೌಜನ್ಯಳಿಗೆ ನ್ಯಾಯಕ್ಕಾಗಿ ಯಾರು ನಿಂತರೂ ಕೂಡ ಅವರಿಗೆ ನಮ್ಮ ಬೆಂಬಲ ಅಂತ ಜನಸಾಮಾನ್ಯರು ಹೇಳುವುದು ಕೂಡ ಗಮನಿಸಬಹುದು ಸ್ನೇಹಿತರೆ. ಅಂದ್ರೆ ಸೌಜನ್ಯ ನೈಜ ನ್ಯಾಯದ ಪರವಾಗಿ ಯಾರು ನಿಲ್ತಾರೋ ಅಂತವರಿಗೆ ನಮ್ಮ ಬೆಂಬಲ ಅನ್ನುವ ಮಾತುಗಳು ಕೂಡ ವ್ಯಾಪಕವಾಗಿ ಹಬ್ಬಿದೆ ಸ್ನೇಹಿತರೆ. ಇನ್ನು ಇತ್ತೀಚೆಗೆ ಮಂಗಳೂರು ಭಾಗದ ಮಾಜಿ ಸೈನಿಕರೊಬ್ಬರಿಗೆ ಎಂಪಿ ಅಭ್ಯರ್ಥಿಯಾಗಿ ಟಿಕೆಟ್ ಹಂಚಿಕೆಯಲ್ಲಿ ಅವಕಾಶ ಸಿಕ್ಕಿದ್ದನ್ನ ಗಮನಿಸಿ ಒಂದಷ್ಟು ಜನರು ದೇಶಕ್ಕಾಗಿ ಸೇವೆ ಮಾಡಿದಂತಹ ಮಾಜಿ ಸೈನಿಕರು ಈಗ ಪ್ರಜಾಪ್ರಭುತ್ವದಲ್ಲಿ ಆಡಳಿತ ನಡೆಸಲು ಅಧಿಕಾರಕ್ಕೆ ಬರುವುದಾದರೆ ದೇಶಕ್ಕಾಗಿ ಭಾರತ ಮಾತೆಯ ಸೇವೆಯನ್ನ ಮಾಡಿದವರು ಸೌಜನ್ಯಳ ನೈಜ ನ್ಯಾಯದ ಪರ ನಿಲ್ಲುವರೇ ಅನ್ನುವ ಕೂಗು ಹಾಗೂ ಜನರ ಬಳಿ ಮತ ಕೇಳಲು ಬಂದರೆ ಸೌಜನ್ಯಳಿಗಾಗಿ ಧ್ವನಿ ಎತ್ತಿದರೆ ಅಂತವರಿಗೆ ಜನರು ಸಪೋರ್ಟ್ ಮಾಡುವರು ಅನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಸ್ನೇಹಿತರೆ. ಒಟ್ಟಿನಲ್ಲಿ ನಾವಿಲ್ಲಿ ಗಮನಿಸಬೇಕಾಗಿರುವುದು ಕಾನೂನು, ನ್ಯಾಯ ಇದೆಲ್ಲವೂ ಅಧಿಕಾರದಲ್ಲಿ ಇದ್ದರೆ ಮಾತ್ರವಾ ಸಿಗುವುದು ಅನ್ನುವಂತಾಗಿದೆ ಅಲ್ವಾ. ಹಾಗಾದ್ರೆ ಸೌಜನ್ಯಳ ನೈಜ ನ್ಯಾಯಪರ ಹೋರಾಟಗಾರರು ಎಷ್ಟೆಲ್ಲ ಹೋರಾಟವನ್ನ ಮಾಡುತ್ತಿದ್ದರೂ ಕೂಡ ಯಾರು ಗಮನಿಸ್ತಾ ಇಲ್ಲ ಅಂದ್ರೆ ದೇಶದಲ್ಲಿ ಇನ್ನು ಬಡವರು ಅಥವಾ ಸಾಮಾನ್ಯರು ಒಂದು ನ್ಯಾಯವನ್ನ ಕೇಳಲು ಹೊರಟರೆ ಅಂತವರಿಗೆ ಯಾವ ರೀತಿಯ ನ್ಯಾಯ ಸಿಗಬಹುದು ಅಂತ ಯೋಚನೆ ಬರ್ತಾ ಇಲ್ವಾ. ಹಾಗಾಗಿ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಜನರು ನೈಜ ನ್ಯಾಯಕ್ಕಾಗಿ ಹೋರಾಟ ಮಾಡ್ತಾ ಇದ್ರು ಅದೇ ಜನರಿಂದ ಆಯ್ಕೆ ಆದವರು ಯಾರೂ ಕೂಡ ದೃಢವಾಗಿ ಪ್ರಕರಣವನ್ನ ಗಮನಿಸದೇ ಇರುವುದನ್ನ ಜನರು ತೀವ್ರವಾಗಿ ವಿರೋಧಿಸುವುದನ್ನ ನಾವು ಗಮನಿಸಬಹುದು. ನೈಜ ನ್ಯಾಯಕ್ಕಾಗಿ ಸೌಜನ್ಯಳೇ ಇನ್ನೂ ಶಕ್ತಿಶಾಲಿಯಾಗಿ ನಿಂತಿರುವಳು ಎನ್ನುವ ಮಾತುಗಳು ಕೂಡ ಹೊರಬರ್ತಾ ಇರುವುದು ಗಮನಿಸಬಹುದು. ಸತ್ಯ ಸುಳ್ಳು ಅನ್ನುವುದು ಇದ್ರೆ ನಂಬಿಕೆ ಶಕ್ತಿ ಅನ್ನುವುದಾದ್ರೆ ಸೌಜನ್ಯಳ ಆ ಒಂದು ಪ್ರಕರಣಕ್ಕೆ ನೈಜ ರೀತಿಯಲ್ಲಿ ಕಾನೂನು ನ್ಯಾಯ ಸಿಕ್ಕೇ ಸಿಗುತ್ತೆ ಅನ್ನುವ ಭರವಸೆಯನ್ನ ಎಲ್ಲರೂ ಇಟ್ಟಿರುವುದಂತೂ ಸತ್ಯ ಅಲ್ವಾ. ನೀವೇನು ಹೇಳ್ತೀರಾ? ಕಮೆಂಟ್ ಮಾಡಿ. ಸತ್ಯ ಬೇಕು ಅನ್ನುವಂತಹ ಆಕಾಂಕ್ಷೆ, ನಾನು ಸತ್ಯವನ್ನು ಅರಿಯಬೇಕು ಅನ್ನೋ ಆಕಾಂಕ್ಷೆ ಎಲ್ಲಿವರೆಗೆ ಪ್ರಪಂಚದಲ್ಲಿ ಇದೆಯೋ ಅಲ್ಲಿವರೆಗೆ ಧರ್ಮಗಳು ಉಳಿಯುತ್ತೆ. ಯಾವ ರಾಜಕೀಯ ಪಕ್ಷದ ಅವಶ್ಯಕತೆಯೂ ಇಲ್ಲ. ರಾಜಕೀಯ ಪಕ್ಷ ಒಂದ್ ವೇಳೆ ಅದಕ್ಕೆ ಬೆಂಬಲ ಕೊಟ್ಟರೂ ಕೂಡ ಬೆಂಬಲ ಕೊಡಬೇಕಾದ ಯಾವ ರೀತಿಯಲ್ಲಿ ಸತ್ಯ ನಿಷ್ಠೆಯನ್ನ, ಸತ್ಯದ ಅನ್ವೇಷಣೆಯನ್ನ, ಸತ್ಯವನ್ನು ಗೌರವಿಸುವುದನ್ನ, ಸತ್ಯಕ್ಕಾಗಿ ಯಾವ ತ್ಯಾಗಕ್ಕೂ ಸಿದ್ಧರಾಗುವುದನ್ನ, ಆ ಪ್ರವೃತ್ತಿಗಳನ್ನ ಜನರಲ್ಲಿ ಬೆಳೆಸುವುದರ ಮೂಲಕ